ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ಕೊಟ್ಟಂಥ ಈ ಶ್ರೇಷ್ಠವಾದ ಸಮಯಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಬನ್ನಿ, ಪ್ರಾರ್ಥನೆಯೊಂದಿಗೆ ಇಂದಿನ ಕೂಟವನ್ನು ನಾವು ಆರಂಭಿಸುವ. ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ಸಮಯಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಕರ್ತನೆ, ಈ ಸೋಮವಾರದ ಮುಂಜಾನೆಯ ಜಾವ ನಿಮ್ಮ ಸನ್ನಿಧಾನದಲ್ಲಿ ನಾವು ಸೇರಿ ಬರುವಂತೆ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ. ಅಲ್ಪ ನಿಮಿಷ ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡುವಾಗ ದೇವರ ಪವಿತ್ರಾತ್ಮನು ತಾನೇ ನಮ್ಮ ಸಂಗಡ ಇದ್ದು, ಹೌದು ಕರ್ತನೆ, ನಮಗೆ ಬೇಕಾದಂಥ ಆಲೋಚನೆಯನ್ನು ತಿಳಿಯಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಕರ್ತನೆ, ಈ ಒಂದು ಕೂಟವನ್ನು ಆಯೋಜಿಸುವಂಥ ನಿಮ್ಮ ದಾಸರಿಗಾಗಿ ಸ್ತೋತ್ರ. ಭಾಗಿಗಳಾಗಿರುವಂಥ ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥಿಸುವಂಥವನಾಗಿದ್ದೇನೆ. ಆಶೀರ್ವದಿಸು, ನಿನ್ನ ಕೃಪೆಯಲ್ಲಿ ತುಂಬಿಸು. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೆನ್. ಮತ್ತೊಂದು ಆವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಯನ್ನು ತಿಳಿಸ್ತಾ ಇದ್ದೇನೆ. ನನ್ನ ಸಂಕ್ಷಿಪ್ತವಾದಂತಹ ಪರಿಚಯ. ನನ್ನ ಹೆಸರು ಗ್ಲಾಡ್ಸನ್ ಎಂಬುದಾಗಿ ಬೆಂಗಳೂರು ಪಟ್ಟಣದಲ್ಲಿ ನಾನು ವಾಸಿಸ್ತಾ ಇದ್ದೇನೆ. ನಾಸರೇತ್ ಮೀಡಿಯಾ ಎಂಬ ಒಂದು ಮೀಡಿಯಾ ಮೂಲಕ ದೇವರ ವಾಕ್ಯವನ್ನು ಸಾರುವಂಥ ಒಂದು ಸೇವೆಯಲ್ಲಿ ನಿರತನಾಗಿದ್ದೇನೆ. ಬನ್ನಿ, ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವಂಥವರಾಗಿರುವ. ಅತ್ಯಂತ ಹಳೆಯ ಒಂದು ಹಾಡು. ಸುಂದರ ರಕ್ಷಕನೇ, ನಿನ್ನ ವಂದಿತ ನಾಮವನ್ನೇ ಕುಂದದೆ ಕೀರ್ತಿಸಿ ಎಂದಿಗೂ ಆಡುತ್ತಾ ಬಂದು ಭಜಿಪೆವಯ್ಯ. ಈ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವಂಥವರಾಗಿರುವ. ಸುಂದರ ರಕ್ಷಕನೇ, ನಿನ್ನ ವಂದಿತ ನಾಮವನೇ ಕುಂದದೆ ಕೀರ್ತಿಸಿ ಎಂದಿಗೂ ಆಡುತ್ತ ಬಂದು ಭಜಿಪೆವಯ್ಯ. ಬಂದು ಭಜಿಪೆವಯ್ಯ. ನರರೊಡಲೈಪತಿಯೇ, ನೀ ಪರಿಮಳ ವಾಸನೆಯೇ. ನರರೊಡಲೈಪತಿಯೇ, ನೀ ಪರಿಮಳ ವಾಸನೆಯೇ. ಧರಣಿಯ ಭಕ್ತರ ಸ್ಮರಣೆಗೆ ಯೋಗ್ಯನು ನಿರುತವು ಸದ್ಗುರುವೇ. ನಿರುತವು ಸದ್ಗುರುವೇ. ಸುಂದರ ರಕ್ಷಕನೇ, ನಿನ್ನ ವಂದಿತ ನಾಮವನ್ನೇ ಕುಂದದೆ ಕೀರ್ತಿಸಿ ಎಂದಿಗೂ ಆಡುತ್ತ ಬಂದು ಭಜಿಪೆವಯ್ಯ. ಬಂದು ಭಜಿಪೆವಯ್ಯ. ಸಾಯದ ನರವರನೇ, ನೀ ಗಾಯವ ಮಾಡಿಪನೇ. ಸಾಯದ ನರವರನೇ, ನೀ ಗಾಯವ ಮಾಡಿಪನೇ. ಮಾಯದ ಜಗದಲ್ಲಿ ನೀನೆ ಮಗಾಶ್ರಯ ಕಾಯೋ ವಿಮೋಚಕನೇ. ಕಾಯೋ ವಿಮೋಚಕನೇ.
ಸುಂದರ ರಕ್ಷಕನೇ, ನಿನ್ನ ವಂದಿತ ನಾಮವನೇ ಕುಂದದೆ ಕೀರ್ತಿಸಿ ಎಂದಿಗೂ ಆಡುತ್ತ ಬಂದು ಭಜಿಪೆವಯ್ಯ, ಬಂದು ಭಜಿಪೆವಯ್ಯ. ಪರಮದಯಾಕರನೇ, ನೀಧರಣಿಯ ಭಾಸ್ಕರನೇ, ಪರಮದಯಾಕರನೇ, ನೀಧರಣಿಯ ಭಾಸ್ಕರನೇ. ನರರಿಗೆ ಮಾರ್ಗವು ವರಗಳ ಮೂಲವು ಕರುಣೆಯ ಸಾಗರನೇ, ಕರುಣೆಯ ಸಾಗರನೇ. ಸುಂದರ ರಕ್ಷಕನೇ, ನಿನ್ನ ವಂದಿತ ನಾಮವನೇ ಕುಂದದೆ ಕೀರ್ತಿಸಿ ಎಂದಿಗೂ ಆಡುತ್ತ ಬಂದು ಭಜಿಪೆವಯ್ಯ, ಬಂದು ಭಜಿಪೆವಯ್ಯ. ಹಲ್ಲೆಲೂಯಾ. ಅತ್ಯಂತ ಸುಂದರವಾದ ಒಂದು ಹಾಡು. ಸುಂದರ ರಕ್ಷಕನೇ, ನಿನ್ನ ವಂದಿತ ನಾಮವನೇ ಕುಂದದೆ ಕೀರ್ತಿಸಿ ಎಂದಿಗೂ ಆಡುತ್ತಾ ಬಂದು ಭಜಿಪೆವಯ್ಯ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರ ವಾಕ್ಯವನ್ನು ಮನನ ಮಾಡುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂತ ಈ ಒಂದು ಶ್ರೇಷ್ಠವಾದ ಸಮಯಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಸೊ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ಉಲ್ಲಾಸಿಸಿ ನಾವು ಆನಂದಿಸೋಣ. ಪ್ರತಿದಿನ ದೇವರು ನಮಗೆ ಕೊಡುವಂತಹ ಒಂದೊಂದು ಉಡುಗೊರೆಯಾಗಿದೆ. ಅನೇಕರು ಕಳೆದ ದಿನದಲ್ಲಿ ದೇವರನ್ನು ಆರಾಧಿಸಿದಂಥ ಅನೇಕರು ಈ ಮುಂಜಾನೆಯನ್ನ ಕಾಣದೆ ಲೋಕವನ್ನು ಬಿಟ್ಟಾಗಲೇ ಹೋಗಿದ್ದಾರೆ. ಅನೇಕರು ಅನೇಕ ವಿಧವಾದಂತಹ ಪ್ರಯಾಸಗಳ ಮೂಲಕವಾಗಿ ಹಾದು ಹೋಗ್ತಾ ಇದ್ದಾರೆ. ಆದರೆ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ನಮಗೆ ಬೇಕಾದಂತಹ ಆರೋಗ್ಯವನ್ನ, ಆಯುಸ್ಸನ್ನ, ಸಂತೋಷವನ್ನ ಕೊಟ್ಟಿರುವಾಗ ಆ ದೇವರ ಸನ್ನಿಧಾನದಲ್ಲಿ ನಾವು ಕೃತಜ್ಞತೆಯಿಂದ ಆತನನ್ನ ಆರಾಧಿಸುವುದಕ್ಕೆ, ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಎಂಬ ಆ ಒಂದು ಮನೋಭಾವದಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಆಗಿರೋಣ. ಸೊ ಪ್ರತ್ಯೇಕವಾಗಿ ಈ ಒಂದು ದಿನದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಂತಹ ಪ್ರೀತಿಯ ಸೇವಕರಿಗೆ ನನ್ನ ಪ್ರೀತಿಯ ವಂದನೆಯನ್ನ ತಿಳಿಸ್ತಾ ಇದ್ದೇನೆ. ಹೆಚ್ಚಿನ ಸಮಯವನ್ನು ನಾನು ತೆಗೆದುಕೊಳ್ಳೋದಕ್ಕೆ ಬಯಸೋದಿಲ್ಲ. ದೇವರ ವಾಕ್ಯದ ಕಡೆಗೆ ನಾವು ನಮ್ಮ ಗಮನವನ್ನು ಹರಿಸಿಕೊಳ್ಳುವ. ಸೊ ಇಂದು ನಾನು ಆರಿಸಿಕೊಂಡಿರುವಂತಹ ದೇವರ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ ಅದರ 1-9 ವಾಕ್ಯ. ನಮ್ಮೆಲ್ಲರಿಗೂ ಅತ್ಯಂತ ಚಿರಪರಿಚಿತವಿರುವಂತಹ ಒಂದು ಭಾಗ. ಸೊ ಈ ಭಾಗದ ಮೂಲಕ ದೇವರು ಕೊಟ್ಟಿರುವಂತಹ ಆಲೋಚನೆಯನ್ನ ಈ ಮುಂಜಾನೆಯಲ್ಲಿ ನಿಮ್ಮ ಮಧ್ಯದಲ್ಲಿ ನಾನು ಹಂಚಿಕೊಳ್ಳುವುದಕ್ಕೆ ನಾನು ಬಯಸುವಂತವನಾಗಿದ್ದೇನೆ. ಸೊ ಅದಕ್ಕಿಂತ ಮುಂಚಿತವಾಗಿ ಒಂದು ಚಿಕ್ಕ ಒಂದು ಮಿಷನರಿ ಬಯೋಗ್ರಫಿ. 1838ರಲ್ಲಿ ಜೇಮ್ಸ್ ಕ್ಯಾಲ್ವರ್ಟ್ ಎಂಬ ಒಬ್ಬ ಮೆಥೋಡಿಸ್ಟ್ ಮಿಷನರಿ ನರಭಕ್ಷಕರು ವಾಸಿಸುತ್ತಿದ್ದಂತಹ ಫಿಜಿ ದ್ವೀಪಕ್ಕೆ ಸುವಾರ್ತೆ ಸೇವೆಗೋಸ್ಕರವಾಗಿ ಹೋಗುವುದಕ್ಕೆ ತೀರ್ಮಾನ ಮಾಡಿದರು. ಅವರ ಸಂಗಡ ಕೆಲವು ಸಹೋದರರು ಸಹ ಈ ಒಂದು ಸುವಾರ್ಥ ಪ್ರಯಾಣದಲ್ಲಿ ಭಾಗಿಗಳಾದರು. ಸೊ ಈ ಒಂದು ದ್ವೀಪಕ್ಕೆ ಇವರನ್ನ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಅವರು ಪ್ರಯಾಣಿಸುತ್ತಿದ್ದಂತಹ ಹಡಗಿನ ನಾವಿಕ ಅವರಿಗೆ ಹೇಳ್ದ, ನೀವು ಪ್ರಯಾಣಿಸುವಂಥದ್ದು ಬಹಳ ಕಷ್ಟಕರವಾದಂಥ ಜಾಗದಲ್ಲಿ. ನೀವು ಅಲ್ಲಿಗೆ ಹೋಗೋದಾದ್ರೆ ಜೀವ ಸಮೇತ ಹಿಂತಿರುಗಿ ಬರೋದಿಲ್ಲ. ಅದರಿಂದ ದಯವಿಟ್ಟು ನೀವು ಈ ಒಂದು ಪ್ರಯಾಣವನ್ನ
ಮೊಟಕುಗೊಳಿಸಿ ಎಂಬುದಾಗಿ ಆತ ಏನು ಮಾಡ್ದ? ಯಾರು? ಈ ಹಡಗಿನ ನಾವಿಕ ಜೇಮ್ಸ್ ಕ್ಯಾಲ್ವರ್ಟ್ ಮತ್ತು ಸಂಗಡಿಗರನ್ನ ಒತ್ತಾಯಪಡಿಸ್ದ. ಆದರೆ ಜೇಮ್ಸ್ ಕ್ಯಾಲ್ವರ್ಟ್ ಅವರು ಕೊಟ್ಟಂತಹ ಉತ್ತರ ಏನಂದ್ರೆ, ನಾವು ಇಲ್ಲಿಗೆ ಬರುವ ಮೊದಲೇ ಮರಣಿಸಿದ್ದೇವೆ. ಈ ಜೇಮ್ಸ್ ಕ್ಯಾಲ್ವರ್ಟ್ ಎಂಬ ವ್ಯಕ್ತಿ ಆ ಫಿಜಿ ದ್ವೀಪದಲ್ಲಿ ದೇವರ ಸುವಾರ್ತೆಯನ್ನು ಸಾರುವಂತೆ, ದೇವರ ವಾಕ್ಯವನ್ನು ಸಾರುವುದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡು ಅದರ ಫಲವಾಗಿ ಅವರು ಪ್ರಯಾಣವನ್ನು ಮಾಡಿದರು. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯದ 25ರಿಂದ 26 ವಾಕ್ಯಗಳಲ್ಲಿ ನಾವು ನೋಡುವಂಥದ್ದು, ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳಕೊಳ್ಳುವನು, ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಅಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು. ಪ್ರೀತಿಯ ದೇವಜನರೇ, ದೇವರು ನಮ್ಮನ್ನು ಕರೆದು ಬೇರ್ಪಡಿಸಿರುವಂಥದ್ದು ದೇವರ ರಾಜ್ಯದ ಸುವಾರ್ತೆಯನ್ನ ನಾವಿರುವಂತಹ ಜಾಗದಲ್ಲಿ ಪ್ರಚುರಪಡಿಸಬೇಕು ಎಂಬ ಉದ್ದೇಶದಿಂದ. ಇದೇ ಯೋಹಾನನ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ನಾವು ಕಾಣುವಂತಹ ಒಂದು ವಾಕ್ಯ ಇದೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇಯಾಗಿ ಉಳಿತದೆ, ಸತ್ತರೆ ಬಹಳ ಫಲ ಕೊಡ್ತದೆ ಎಂಬುದಾಗಿ. ಒಬ್ಬ ಭಕ್ತನು ಹೇಳಿರುವಂಥದ್ದು, ರಕ್ತ ಸಾಕ್ಷಿಗಳ ರಕ್ತದ ಕಣಗಳು ಸುವಾರ್ತೆಯ ಫಲಗಳಾಗಿದೆ ಎಂಬುದಾಗಿ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರಲಾಗಿ ಜಾನ್ ಕ್ಯಾಲ್ವರ್ಟ್ ರೀತಿಯಲ್ಲಿ ಆ ಒಂದು ಧೈರ್ಯದಿಂದ ದೇವರ ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಂತಹ ಮನೋಭಾವದಲ್ಲಿ ನಾವುಗಳು ಜೀವಿಸುವಂತವರಾಗಿರಬೇಕು. ಇಂದು ನಾವು ಆರಿಸಿಕೊಂಡಂತಹ ದೇವರ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ, ಸುಮಾರು 58 ವಾಕ್ಯಗಳನ್ನ ಒಳಗೊಂಡಿರುವಂತಹ ಈ ಒಂದು ಅಧ್ಯಾಯದಲ್ಲಿ ಯೇಸು ಸ್ವಾಮಿಯು ಸುಮಾರು 7 ಸಾಮ್ಯಗಳನ್ನ ಹೇಳಿರುವಂತದ್ದಾಗಿ ನಾವು ನೋಡ್ತೇವೆ. ಯೇಸು ಸ್ವಾಮಿಯ ಸೇವೆಯನ್ನ ನಾವು ನೋಡುವಂತಹ ಸಂದರ್ಭದಲ್ಲಿ, ಐಹಿಕವಾದ ಸೇವೆಯನ್ನು ನೋಡುವಂತಹ ಸಂದರ್ಭದಲ್ಲಿ ತನ್ನ ಕುರಿತಾಗಿ ಹಳೆಯ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟಂತಹ ರೀತಿಯಲ್ಲಿಯೇ ಯೇಸು ಸ್ವಾಮಿ ತನ್ನ ಸೇವೆಯನ್ನ ಪ್ರಾರಂಭ ಮಾಡ್ದ. ಆದರೆ ನೋಡಿ, ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಯೇಸು ಸ್ವಾಮಿಯ ಸೇವೆಯ ಪ್ರಾರಂಭ ಘಟ್ಟವನ್ನು ನಾವು ಕಾಣ್ತೇವೆ. ಅಲ್ಲಿ ಬರೆದಿರುವಂಥದ್ದು, ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯದಿಂದ 12ನೇ ಅಧ್ಯಾಯದ ತನಕ ನಾವು ನೋಡುವಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಯಹೂದ್ಯರ ಸಭಾಮಂದಿರಗಳಲ್ಲಿ, ಅನೇಕ ಮನೆಗಳಲ್ಲಿ ದೇವರ ವಾಕ್ಯವನ್ನ, ಸುವಾರ್ತೆಯನ್ನ ಸಾರಿರುವಂಥದ್ದಾಗಿ ನಾವು ನೋಡುತ್ತೇವೆ. ಆದರೆ ಯೇಸು ಸ್ವಾಮಿಯ ಬೋಧನೆಯನ್ನಾಗಲಿ, ಯೇಸು ಸ್ವಾಮಿಯ ಮಸ್ಸಿಯನ ಅಧಿಕಾರವನ್ನಾಗಲಿ ಸ್ವೀಕರಿಸುವುದಕ್ಕೆ ಅಥವಾ ಅಂಗೀಕರಿಸುವುದಕ್ಕೆ ಅಂದಿನ ಮಹಾ ಯಾಜಕರಾಗಲಿ ಶಾಸ್ತ್ರಿಗಳಾಗಲಿ ಸಿದ್ಧರಿರಲಿಲ್ಲ. ನೋಡಿ, ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ನೋಡುವಂಥದ್ದು, ಯೇಸು ಸ್ವಾಮಿಯ ಸೇವೆಯಲ್ಲಿ ತಪ್ಪನ್ನ ಹುಡುಕುವುದಕ್ಕೆ ಆತನ ಸಂಗಡ ನಡೆಯುತ್ತಿರುವಂತಹ ಒಂದು ಜನರ ಗುಂಪನ್ನ. 38ನೇ ವಾಕ್ಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ಶಾಸ್ತ್ರಿಗಳು ಮತ್ತು ಫರಿಸಾಯರು ಇನ್ನೊಂದು ಸೂಚಕ ಕಾರ್ಯವನ್ನು ನೋಡಬೇಕೆಂಬ ಅಪೇಕ್ಷೆಯನ್ನ ಹೇಳುವಂಥದ್ದಾಗಿ ನಾವು ನೋಡುತ್ತೇವೆ.
ಸೊ ಇದರ ಮಧ್ಯದಲ್ಲಿ ಯೇಸು ಸ್ವಾಮಿ ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡಿದಾಗ್ಯೂ ತಿರುಗಿ ಇವರು ಯೇಸು ಸ್ವಾಮಿಯಿಂದ ಬೇರೊಂದು ಸೂಚಕ ಕಾರ್ಯಗಳನ್ನ ಎದುರು ನೋಡುವಂಥದ್ದಾಗಿ ನಾವು ನೋಡ್ತೇವೆ. ಆದರೆ ಅಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಸೊ ಯಾವ ರೀತಿ ಯೋನನೆಂಬ ಪ್ರವಾದಿ 3 ದಿವಸ ಮೀನಿನ ಹೊಟ್ಟೆಯೊಳಗೆ ಇದ್ದನೋ ಹಾಗೆಯೇ ಮನುಷ್ಯಕುಮಾರನು 3 ದಿನ ರಾತ್ರಿ ಹಗಲು ಭೂಗರ್ಭದೊಳಗೆ ಇರುವನು ಎಂಬುದಾಗಿ ಹೇಳುವಂಥದ್ದಾಗಿ ನೋಡುತ್ತೇವೆ. ಸೊ ಎಲ್ಲ ಸನ್ನಿವೇಶಗಳು ತೀರಿದ ನಂತರ 13ನೇ ಅಧ್ಯಾಯ ಪ್ರಾರಂಭವಾಗುವಂಥದ್ದು. ಯೇಸು ಮನೆಯಿಂದ ಹೊರಟು ಸಮುದ್ರದ ದಡದಲ್ಲಿ ಕುಳಿತುಕೊಂಡನು. ಸೊ ಇಲ್ಲಿಯ ತನಕ ಯಹೂದ್ಯರ ಸಭಾಮಂದಿರಗಳಲ್ಲಿ ಇತರೆ ಸ್ಥಳಗಳಲ್ಲಿ ತನ್ನ ದೌತ್ಯವನ್ನ, ತನ್ನ ಸೇವೆಯನ್ನ ಯೇಸು ಸ್ವಾಮಿ ಮಾಡುತ್ತಿರಲಾಗಿ ಈಗ ಆತ ತನ್ನ ಸೇವೆಯ ಸ್ಥಳವನ್ನ ಸಮುದ್ರದ ದಡಕ್ಕೆ ಆತನು ಬದಲಾಯಿಸುವಂಥದ್ದಾಗಿ ನಾವು ನೋಡುತ್ತೇವೆ. ಅಲ್ಲಿ ನಾವು ನೋಡುವಂಥದ್ದು, ಬಹಳ ಜನರು ಕೂಡಿ ಬಂದಿದ್ದರಿಂದ ಆತನು ಒಂದು ದೋಣಿಯನ್ನ ಹತ್ತಿ ಕುಳಿತುಕೊಂಡ. ನೋಡಿ, ಯೇಸು ಸ್ವಾಮಿ ತನ್ನ ಸೇವೆಯನ್ನ ಮಾಡುವುದಕ್ಕೆ ಒಂದು ದೋಣಿಯನ್ನ ಒಂದು ಪುಲ್ಪಿಟ್ ಆಗಿ ಉಪಯೋಗಿಸುವಂತಹ ಒಂದು ಸನ್ನಿವೇಶ. ಬಹಳ ಜನರ ಗುಂಪು ಅಲ್ಲಿ ಕೂಡಿ ಬಂದಿದ್ದರಿಂದ, ಅಂದರೆ ಸಾಧಾರಣವಾದ ಜನರು ಅಲ್ಲಿ ಕೂಡಿ ಬಂದಿದ್ದರಿಂದ ಯೇಸು ಸ್ವಾಮಿ ಸಾಮ್ಯದ ಮೂಲಕವಾಗಿ, ಸಾಮ್ಯ ಅನ್ನುವಂಥದ್ದು ಅರ್ಥ್ಲಿ ಸ್ಟೋರಿ ವಿತ್ ಹೆವನ್ಲಿ ಮೀನಿಂಗ್ಸ್, ಅಂದ್ರೆ ಭೂಮಿಯ ಕಥೆಗಳನ್ನ ಉಪಯೋಗಿಸಿ ಪರಲೋಕದ ಕಾರ್ಯಗಳನ್ನ ತಿಳಿಯಪಡಿಸುವಂಥದ್ದು. ಇದು ಕೇವಲ ಮಿತ್ ಸ್ಟೋರಿ ಅಲ್ಲ. ಸಾಮ್ಯ ಎಂಬುದಾಗಿ ನಾವು ಕೇಳುವಾಗ ಇದು ಮಾಡಲ್ಪಟ್ಟಂತಹ ಒಂದು ಕಥೆಯಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಆ ಕಾಲದಲ್ಲಿ ಆ ಜನರು ತಮ್ಮ ದೈನಂದಿನ ಜೀವಿತದಲ್ಲಿ ಮಾಡುವಂತಹ ಕಾರ್ಯಗಳನ್ನ ಉಪಮೆಯಾಗಿ ಹೇಳಿ ದೇವರ ರಾಜ್ಯದ ಸುವಾರ್ತೆಯನ್ನ ಜನರಿಗೆ ತಿಳಿಸುವಂತಹ ಒಂದು ದೌತ್ಯವನ್ನ ಯೇಸು ಸ್ವಾಮಿ ಇಲ್ಲಿ ಪ್ರಾರಂಭಿಸುವಂತದಾಗಿ ನಾವು ನೋಡ್ತೇವೆ. ಸೊ ಇಲ್ಲಿ ನಾವು ನೋಡಿದಂತಹ ಒಂದು ಸಾಮ್ಯ ಬಿತ್ತುವವನ ಸಾಮ್ಯ. ನೋಡಿ, ಯೇಸು ಸ್ವಾಮಿಯ ಉಪದೇಶಗಳು, ಯೇಸು ಸ್ವಾಮಿಯ ಪ್ರತಿಯೊಂದು ಸಾಮ್ಯಗಳು ಪ್ಯಾಲೆಸ್ಟೈನ್ ದೇಶದ ಭೌಗೋಳಿಕ ದೃಷ್ಟಿಕೋನದಿಂದ ನಾವು ನೋಡುವಂತವರಾಗಿರಬೇಕು. ಪ್ರತಿಯೊಂದು ವಾಕ್ಯಗಳಿಗೆ, ಪ್ರತಿಯೊಂದು ದೇವರ ವಾಕ್ಯ ಭಾಗಗಳಿಗೆ ಅದರದೇ ಆದ ಹಿನ್ನೆಲೆ ಇರುವಂತದಾಗಿ ನಾವು ಮೊದಲು ಗ್ರಹಿಸುವಂತವರಾಗಿರಬೇಕು. ಇಂದು ಅನೇಕರು ದೇವರ ವಾಕ್ಯವನ್ನ ತಮ್ಮಿಷ್ಟದ ಪ್ರಕಾರವಾಗಿ ಬದಲಾಯಿಸುವಂತದಾಗಿ ನಾವು ನೋಡ್ತೇವೆ. ಸೊ ನೋಡಿ, ಇಲ್ಲಿ ಈ ಒಂದು ಸಾಮ್ಯವನ್ನ ಅಲ್ಲಿರುವ ಭೌಗೋಳಿಕ ಸನ್ನಿವೇಶಕ್ಕೆ ಅನುಗುಣವಾಗಿ ಅಥವಾ ಭೌಗೋಳಿಕ ದೃಷ್ಟಿಕೋನದಿಂದ ಅನುಗುಣವಾಗಿ ನಾವು ನೋಡುವಂತಹ ಸಂದರ್ಭದಲ್ಲಿ ಪ್ಯಾಲೆಸ್ಟೈನ್ ದೇಶದಲ್ಲಿ ವ್ಯವಸಾಯಗಾರರು ಅನೇಕರು ಇದ್ದಾರೆ, ರೈತರು ಅನೇಕರಿದ್ದಾರೆ. ಸೊ ಅವರಿಗೆ ಗೊತ್ತು ತಮ್ಮ ಜವಾಬ್ದಾರಿ ಏನೆಂಬುದಾಗಿ. ಒಬ್ಬ ರೈತ ತನ್ನ ಸ್ಥಳದಲ್ಲಿ, ತನ್ನ ಗದ್ದೆಯಲ್ಲಿ ಅಥವಾ ತನ್ನ ತೋಟದಲ್ಲಿ ಬಿತ್ತನೆಯನ್ನ ಮಾಡುವುದಕ್ಕಿಂತ ಮುಂಚಿತವಾಗಿ ಮಾಡಬೇಕಾದ ಕಾರ್ಯಗಳು ಏನೆಂಬುದು ಆತನಿಗೆ ಚೆನ್ನಾಗಿ ಗೊತ್ತು. ಯಾವ ವ್ಯಕ್ತಿಯೂ ಸಹ ಉಳುಮೆ ಮಾಡದೆ, ನೇಗಿಲನ್ನ ಹಾಕದೆ, ಆ ವ್ಯವಸಾಯ ಮಾಡುವ ಸ್ಥಳದಲ್ಲಿ ಇರುವಂತಹ ಕಲ್ಲುಗಳನ್ನ, ಮುಳ್ಳುಗಳನ್ನ, ಬೇರುಗಳನ್ನ ತೆಗೆದು ಹಾಕದೆ ಕೇವಲ ಖಾಲಿ ನೆಲದಲ್ಲಿ ಬೀಜವನ್ನ ಬಿತ್ತೋದಿಲ್ಲ.
ಸೊ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಸೊ ಬಿತ್ತುವವನು ಬಿತ್ತುವುದಕ್ಕೆ ಹೊರಟ. ಸೊ ಇಲ್ಲಿ ಒಬ್ಬ ವ್ಯಕ್ತಿ ತನ್ನ ಜಾಗದಲ್ಲಿ ಬಿತ್ತನೆ ಮಾಡುವುದಕ್ಕೆ ಏನ್ ಮಾಡ್ತಾನೆ, ಮೊದಲು ಜಾಗವನ್ನ ಸಿದ್ಧಪಡಿಸ್ತಾನೆ. ನೋಡಿ, ಯೆಶಾಯನ ಪ್ರವಾದನ ಗ್ರಂಥ 5ನೇ ಅಧ್ಯಾಯದಲ್ಲಿ ಸರ್ವಶಕ್ತನಾದ ದೇವರು ಇಸ್ರಾಯೇಲರ ಕುರಿತಾಗಿ ಹೇಳುವಂತ ಒಂದು ಮಾತಿದೆ. ಸೊ ನಾನೇನ್ ಮಾಡಿದೆ, ಭೂಮಿಯನ್ನು ಅಗೆತ ಮಾಡಿ ಕಲ್ಲುಗಳನ್ನು ತೆಗೆದು ಹಾಕಿ ಒಳ್ಳೆಯ ದ್ರಾಕ್ಷಲತೆಯನ್ನು ನೆಟ್ಟಿದೆ. ಆದರೆ ಅದು ಮಾತ್ರವಲ್ಲ, ತೊಟ್ಟಿಯನ್ನ ಕೊರೆಸಿದೆ, ಎಲ್ಲವನ್ನ ಮಾಡಿದೆ. ಆದರೆ ಫಲಕಾಲ ಬಂದಾಗ ಅದು ಹೊಲಸು ಹಣ್ಣನ್ನು ಬಿಡ್ತು. ಸೊ ಇಲ್ಲಿ ವ್ಯವಸಾಯಗಾರ ಅಥವಾ ರೈತ ತನ್ನ ಸ್ಥಳವನ್ನ, ತಾನು ವ್ಯವಸಾಯ ಮಾಡಬೇಕಾದ ಸ್ಥಳವನ್ನ ಸರಿಯಾದ ರೀತಿಯಲ್ಲಿ ಸಿದ್ಧಪಡಿಸಿ ಆತ ಏನ್ ಮಾಡ್ದ, ಬಿತ್ತನೆ ಮಾಡುವುದಕ್ಕೆ ಹೊರಟ. ನೋಡಿ, 2 ವಿಧದಲ್ಲಿ ಅಕಾಲದಲ್ಲಿ ಬಿತ್ತನೆಯನ್ನು ಮಾಡ್ತಾ ಇದ್ರು. ಸೊ ಒಂದು, ಕತ್ತೆಯ ಮೇಲೆ ಬೀಜವನ್ನ ಹಾಕಿ ಆ ಚೀಲವನ್ನ ಚೀಲದಲ್ಲಿ ಕೆಲವು ಕೊಂಡಿಗಳನ್ನ ಮಾಡಿ ಕತ್ತೆಯನ್ನ ಆ ವ್ಯವಸಾಯ ಮಾಡಿದಂಥ ಸ್ಥಳದಲ್ಲಿ, ಆ ಒಂದು ಉಳುಮೆ ಮಾಡಿದ ಸ್ಥಳದಲ್ಲಿ ತೆಗೆದುಕೊಂಡು ಹೋಗುವಂತ ಒಂದು ವಿಧಾನ. 2ನೇ ವಿಧಾನ ಅನ್ನುವಂಥದ್ದು, ರೈತ ಒಂದು ಜೋಳಿಗೆಯನ್ನ ಹಾಕಿಕೊಂಡು ಆ ಜೋಳಿಗೆಯಲ್ಲಿ ದವಸವನ್ನ ಹಾಕಿ ತನ್ನ ಕೈಗಳಿಂದ ದವಸವನ್ನ ತೆಗೆದು 2 ಕಡೆ ಬೀಸುತ್ತಾ, ಎಡಭಾಗದಲ್ಲಿ ಬಲಭಾಗದಲ್ಲಿ ಬೀಸುತ್ತಾ ಬಿತ್ತನೆ ಮಾಡುವಂತ ಒಂದು ವಿಧಾನ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಅಲ್ಲಿನ ಭೌಗೋಳಿಕ ದೃಷ್ಟಿಕೋನ. ಸೊ ಪ್ಯಾಲೆಸ್ಟೈನ್ ಅನ್ನುವಂಥದ್ದು ಸಮತಟ್ಟಾದ ಪ್ರದೇಶವಾದದ್ದರಿಂದ ಗಾಳಿಯ ವೇಗ ಯಾವಾಗಲೂ ಜಾಸ್ತಿ. ಸೊ ಹೀಗಿರುವಾಗ ಕೆಲವು ಬೀಜಗಳು ಕಾಲುದಾರಿಯಲ್ಲಿ ಬಿದ್ದವು, ಕೆಲವು ಬೀಜಗಳು ಬಂಡೆಯ ಮೇಲೆ ಬಿದ್ದವು, ಕೆಲವು ಬೀಜಗಳು ಮುಳ್ಳು ಗಿಡಗಳ ಮಧ್ಯೆ ಬಿದ್ದವು, ಕೆಲವು ಬೀಜಗಳು ಸಿದ್ಧ ಮಾಡಲ್ಪಟ್ಟ ಸ್ಥಳದಲ್ಲಿ ಬಿದ್ದವು. ಎಲ್ಲ ವಿಚಾರವನ್ನು ಹೇಳುವುದಕ್ಕೆ ಸಮಯವಿಲ್ಲ. ಒಳ್ಳೆ ನೆಲದಲ್ಲಿ ಬಿದ್ದಂತಹ ಬೀಜದ ಕುರಿತಾಗಿ ನಾನು ಈ ಮುದ್ದಾನೆಯಲ್ಲಿ ನಿಮ್ಮ ಮಧ್ಯದಲ್ಲಿ ಮಾತನಾಡುವುದಕ್ಕೆ ಬಯಸ್ತೇನೆ. ನೋಡಿ, ಸಿದ್ಧ ಮಾಡಲ್ಪಟ್ಟ ಸ್ಥಳದಲ್ಲಿ ಬಿದ್ದಂತಹ ಬೀಜಗಳು ಮಣ್ಣಿನೊಂದಿಗೆ ಬೆರೆತು ಮಣ್ಣಿನೊಂದಿಗೆ ಒಂದಾಗಿ, ಯೋಹಾನನ ಸುವಾರ್ತೆ 12ನೇ ಅಧ್ಯಾಯದ 24ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇಯಾಗಿ ಉಳಿತದೆ, ಸತ್ತರೆ ಬಹಳ ಫಲ ಕೊಡ್ತದೆ. ನೋಡಿ, ಇಲ್ಲಿ ಬಿತ್ತುವವನ ಸಾಮ್ಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂತಹ ಆ ಒಂದು ಕಾರ್ಯವನ್ನು ನಾವು ಆಲೋಚನೆ ಮಾಡಬೇಕು. ನೋಡಿ, ದಾರಿಯ ಮಗ್ಗುಲಲ್ಲಿ ಬಿದ್ದಂತಹ ಬೀಜಗಳು ಅಕ್ಕಿಗಳು ತೆಗೆದುಕೊಂಡು ಹೋದವು ಎಂಬುದಾಗಿ ನಾವು ಹೇಳ್ತೇವೆ, ಬರೆಯಲ್ಪಟ್ಟಿದೆ. ಬಂಡೆಗಳ ಮೇಲೆ ಬಿದ್ದಂತಹ ಬೀಜವು ಮೊಳೆತಾಗಿಯೂ ಬೇರು ಹೋಗುವುದಕ್ಕೆ ಅವಕಾಶವು ಇಲ್ಲದೆ ಹೋದದರಿಂದ ಒಣಗಿ ಹೋಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಮುಳ್ಳು ಗಿಡಗಳ ಮಧ್ಯದಲ್ಲಿ ಬಿದ್ದಂತಹ ಬೀಜ ಅದು ಬೆಳೆದಾಗಿಯೂ ಮುಳ್ಳುಗಳು ಅವುಗಳನ್ನು ಅಡಗಿಸಿ ಬಿಟ್ಟಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಒಳ್ಳೆ ನೆಲದಲ್ಲಿ ಬಿದ್ದಂತಹ ಬೀಜ ಅದು ಮಣ್ಣಿನೊಂದಿಗೆ ಸೇರಿಕೊಂಡಿದ್ದರ ಫಲವಾಗಿ ಅದೇನಾಯ್ತು, ತನ್ನ ಮೂಲ ರೂಪವನ್ನ ಕಳ್ಕೊಳ್ತು. ತನ್ನ ಮೂಲ ರೂಪವನ್ನ ಕಳ್ಕೊಂಡಾಗ ಯೋಹಾನ 12:24 ಹೇಳಿರುವ ಪ್ರಕಾರ ಅದು ತನ್ನನ್ನು ಸಾಯುವುದಕ್ಕೆ ಒಪ್ಪಿಸಿಕೊಟ್ಟಾಗ ಅದೇನ್ ಮಾಡ್ತು, ಒಂದು ಹೊಸ ಮೊಳಕೆಯನ್ನ ಒಡಿಸುವುದಕ್ಕೆ ಪ್ರಾರಂಭವಾಯಿತು. ಪ್ರಿಯರೇ, ದೇವರ ಮಕ್ಕಳಾದ ನಾವುಗಳು ದಿನಂಪ್ರತಿ ದೇವರ ವಾಕ್ಯವನ್ನ ಕೇಳುವಂತವರಾಗಿದ್ದಾಗ್ಯೂ
ಸೊ ನಮ್ಮಲ್ಲಿ ಎಷ್ಟು ಜನ ಪರಿಪೂರ್ಣವಾಗಿ ದೇವರ ವಾಕ್ಯಕ್ಕೆ ನಮ್ಮನ್ನ ಒಪ್ಪಿಸಿ ಕೊಡುವಂತವರಾಗಿದ್ದೇವೆ? ಪ್ರತ್ಯೇಕವಾಗಿ ಕೋವಿಡ್ ಕಾಲದ ನಂತರ ಪ್ರತಿದಿನ ನೂರಾರು ಪ್ರಸಂಗಗಳು ಮೀಡಿಯಾಗಳ ಮೂಲಕವಾಗಿ, ಸಾಮಾಜಿಕ ಜಾಲತಾಣಗಳ ಮೂಲಕವಾಗಿ ಪ್ರಸಾರವಾಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈ ಒಂದು ಸೇವೆ ಪ್ರಾರಂಭವಾಗಿ ಅನೇಕ ವರ್ಷಗಳು ಆಗಿದೆ ಎಂಬುದಾಗಿ ನಾನು ನೆನೆಸ್ತೇನೆ. 2 ವರ್ಷಗಳ ಹಿಂದೆ ಇದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ದೇವರ ವಾಕ್ಯವನ್ನು ಸಾರಿದ್ದೇನೆ ನಾನು. ಆದರೆ ಈ ಮುಂಜಾನೆಯಲ್ಲಿ ನನ್ನ ಒಂದು ಪ್ರಶ್ನೆ, ನಾವು ಕೇಳುವಂತಹ ದೇವರ ವಾಕ್ಯ ಅಥವಾ ನಾವು ಕೇಳುವಂತಹ ದೇವರ ವಾಕ್ಯ ನಮ್ಮಲ್ಲಿ ಕ್ರಿಯೆ ಮಾಡುವುದಕ್ಕೆ ಸಂದರ್ಭವನ್ನು ನಾವು ಕೊಡ್ತಾ ಇದ್ದೇವಾ? ಅಥವಾ ಕೇವಲ ವಾಕ್ಯವನ್ನ ಕೇಳಿ ಬಿಟ್ಟು ಬಿಡುವಂತವರಾಗಿದ್ದೇವಾ? ನೋಡಿ, ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು, ಒಳ್ಳೆಯ ನೆಲದಲ್ಲಿ ಬಿದ್ದಂತಹ ಬೀಜ 100ರಷ್ಟು ಫಲ ಕೊಡುವುದಕ್ಕೆ ಕಾರಣ ಅದು ತನ್ನನ್ನು ತಾನೇ ಭೂಮಿಯೊಂದಿಗೆ ಇಂಟರ್ ಡಿಪೆಂಡ್ ಎಂಬುದಾಗಿ ನಾವು ನೋಡ್ತೇವೆ. ಅದು ಪರಸ್ಪರ ಹೊಂದ್ಕೊಳ್ತು. ಸೊ ಈಗ ಪರಸ್ಪರವಾಗಿ ಐಕ್ಯವಾದಾಗ ಏನಾಯ್ತು? ಒಂದು ಬೀಜ ಭೂಮಿಯೊಂದಿಗೆ ಪರಸ್ಪರವಾಗಿ ಐಕ್ಯವಾದಾಗ ಅದೇನಾಗಿ ಅದು ತನ್ನ ಮೂಲ ರೂಪವನ್ನು ಕಳ್ಕೊಂಡು ಒಂದು ಹೊಸ ರೂಪಕ್ಕೆ ಬದಲಾಯಿತು. ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ಒಬ್ಬನು ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ. ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿ ದೀಕ್ಷಾಸ್ಥಾನದ ಮೂಲಕವಾಗಿ ಯೇಸು ನನ್ನ ರಕ್ಷಕನು ಎಂಬುದಾಗಿ ಅರಿಕೆ ಮಾಡಿರುವಂತ ಪ್ರೀತಿಯ ದೇವ ಜನರೇ, ನಾವು ಹೊಸ ಸೃಷ್ಟಿಗಳಾಗಿ ಜೀವಿಸುತ್ತಿದ್ದೇವಾ? ಸೊ ಈ ಮುಂಜಾನೆಯಲ್ಲಿ ಈ ಒಂದು ವಿಚಾರವನ್ನು ನಾವು ನಮಗೆ ನಾವೇ ಕೇಳಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ವಿಚಾರವಾಗಿದೆ. ಸೊ ನಮ್ಮಲ್ಲಿ ಆ ಒಂದು ಹೊಸತನ ಉಂಟಾ? ಸೊ ನಮ್ಮಲ್ಲಿ ಆ ಕ್ರಿಸ್ತನ ಸ್ವಭಾವವು ಗೋಚರವಾಗುತ್ತಿದೆಯಾ? ಯೋಹಾನನು ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿರುವಂತಹ ಒಂದು ಮಾತು, ಅದರ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಸೊ ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ನೋಡಿ, ಅಲ್ಲಿ ನಾವು ನೋಡುವಂಥದ್ದು, ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ಪ್ರತಿಯೊಬ್ಬ ಕ್ರೈಸ್ತನು ಫಲ ಕೊಡುವ ಕ್ರೈಸ್ತನಾಗಿರಬೇಕೆಂಬುದಾಗಿ ದೇವರು ಬಯಸುವಂಥದ್ದು. ಯೋಹಾನ 15 ಅದರ 16ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು, ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಿರಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ದೇವರು ನಿನ್ನನ್ನು ನನ್ನನ್ನು ಕರೆದು ನೇಮಿಸಿರುವಂಥದ್ದು ಫಲ ಕೊಡುವಂಥವರಾಗಿರುವುದಕ್ಕೋಸ್ಕರವಾಗಿ. ಸೊ ನೀನು ನಾನು ಫಲ ಕೊಡುವಂತಹ ವ್ಯಕ್ತಿಗಳಾಗಬೇಕಾದರೆ ನಾವು ದೇವರೊಂದಿಗೆ ಒಂದಾಗಬೇಕು. ಸೊ ನೀನು ನಾನು ನನ್ನ ಜೀವಿತದಲ್ಲಿ ಒಂದು ಹೊಸ ಮೊಳಕೆ ಬರಬೇಕಾದ್ರೆ ನನ್ನ ಸ್ವಯಂವನ್ನ, ನನ್ನ ಮೂಲವನ್ನು ನಾನು ಸಾಯುವುದಕ್ಕೆ ಒಪ್ಪಿಸಿಕೊಡುವಂಥದ್ದಾಗಿರಬೇಕು. ಆಗ ಮಾತ್ರ ಫಲ ಕೊಡುವುದಕ್ಕೆ ಸಾಧ್ಯ. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುವಂತ ನನ್ನ ಪ್ರೀತಿಯ ದೇವಜನರೇ, ನಾವು ಸಾಮಾನ್ಯವಾಗಿ ಹೇಳುವಂಥದ್ದು, ಒಳ್ಳೆಯ ನೆಲದಲ್ಲಿ ಬಿದ್ದಂತಹ ಬೀಜ 30, 60, 100ರಷ್ಟು ಫಲವನ್ನು ಕೊಡ್ತು.
ಆದರೆ ಈ ಫಲ ಕೊಡಬೇಕಾದ್ರೆ ನಾವೇನ್ ಮಾಡಬೇಕು? ದೇವರಲ್ಲಿ ನೆಲೆಗೊಂಡಿರುವಂತವರಾಗಿರಬೇಕು. ನೋಡಿ, ಇಲ್ಲಿ ನಾವು ನೋಡುವಂತಹ ಇನ್ನೊಂದು ಪದಪ್ರಯೋಗ ಅನ್ನುವಂಥದ್ದು ನಾವು ಕೊಡುವಂತಹ ಫಲ ನಿಲ್ಲುವಂಥದ್ದಾಗಿರ್ಬೇಕೆಂಬುದಾಗಿ. ಅಂದ್ರೆ ನಮ್ಮ ಕ್ರೈಸ್ತ ಜೀವಿತ ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಿರದೆ, ಕೇವಲ ಭಾನುವಾರಕ್ಕೆ ಮಾತ್ರ ಸೀಮಿತವಾಗಿರದೆ, ಅಥವಾ ಮುಂಜಾನೆಯ ಪ್ರಾರ್ಥನೆಯ ಸಮಯಕ್ಕೆ ಮಾತ್ರ ಸೀಮಿತವಾಗಿರದೆ, ನಮ್ಮ ಜೀವಿತದ ಅಂತ್ಯದ ತನಕ ಕ್ರಿಸ್ತನೊಂದಿಗೆ ಒಂದು ಐಕ್ಯತೆಯಲ್ಲಿ ಇರುವಂಥದ್ದಾಗಿರಬೇಕು. ಹೀಗಿರುವಾಗ ಮಾತ್ರ ನಾವು ಫಲ ಕೊಡುವುದಕ್ಕೆ ಸಾಧ್ಯವಾಗ್ತದೆ. ಹೀಗಿರುವಾಗ ಮಾತ್ರ ನಮ್ಮಿಂದ ಪೂರ್ಣ ಪ್ರಮಾಣದಲ್ಲಿ, ನೋಡಿ, ಯೇಸು ಸ್ವಾಮಿ ಹೇಳಿರುವಂತಹ ಮಾತು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ. ಏನು ಬೆಳಕು? ಯಾರಿಗೆ ಬೆಳಕು ಅವಶ್ಯ? ನಾನು ಸಾಧಾರಣವಾಗಿ ಹೇಳುವಂತಹ ವಿಚಾರ, ಕ್ರೈಸ್ತರಾದ ನಾವುಗಳು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ನಮ್ಮ ನಂಬಿಕೆಯನ್ನ ಪ್ರಕಟಿಸದೆ ಸಮಾಜದಲ್ಲಿ ನಮ್ಮ ನಂಬಿಕೆಯನ್ನು ತೋರಿಸುವಂತವರಾಗಿರಬೇಕು. ನೋಡಿ, ಕ್ಯಾಥಲಿಕ್ ಸಭೆಗಳಲ್ಲಿ ಕೊನೆಯದಾಗಿ ಹೇಳುವಂತಹ ಒಂದು ಮಾತು, ದ ಮಾಸ್ ಇಸ್ ಓವರ್, ಗೋ ವಿತ್ ಪೀಸ್. ಆರಾಧನೆಯು ಮುಕ್ತಾಯವಾಗಿದೆ, ಸಮಾಧಾನದಿಂದ ಹೋಗಿರಿ. ಅದರ ಅರ್ಥ ಈ ರೀತಿ ಇದೆ, ನೀವು ದೇವರಿಂದ ಹೊಂದಿಕೊಂಡಂತಹ ಆಲೋಚನೆಗಳನ್ನ ಅಥವಾ ದೇವರ ಆಲಯಕ್ಕೆ ಸೇರಿ ಬಂದು ನೀವು ದೇವರಿಂದ ಪಡ್ಕೊಂಡಿರುವಂತಹ ದೇವರ ವಾಕ್ಯವನ್ನ ನೀವು ಸಮಾಜಕ್ಕೆ ಹೋಗಿ ಸಾರುವಂತವರಾಗಿರ್ರಿ ಎಂಬುದಾಗಿ. ಕಳೆದ ಭಾನುವಾರ ನೆನ್ನೆ ದಿನದಲ್ಲಿ ನಾವು ದೇವರನ್ನ ಆರಾಧನೆ ಮಾಡಿ ದೇವರ ವಾಕ್ಯವನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಇಂದು ಮುಂಜಾನೆ ನಾವು ನಮ್ಮ ಕೆಲಸಗಳಿಗೆ ನಾವು ಓದುವಂತಹ ಸ್ಥಳಗಳಿಗೆ ಹೋಗುವಂತವರಾಗಿರ್ತೇವೆ. ಪ್ರಿಯರೇ, ಭಾನುವಾರ ಕೇಳಿಕೊಂಡಂತಹ ದೇವರ ವಾಕ್ಯವನ್ನ ಸೋಮವಾರದಿಂದ ಶನಿವಾರದ ತನಕ ಇತರರಿಗೆ ಹಂಚುವಂತಹ ಒಂದು ಮನೋಭಾವ ನಮ್ಮಲ್ಲಿ ಉಂಟಾ? ಇದು ಅನೇಕರು ದೇವರನ್ನ ಆರಾಧಿಸುವಂಥದ್ದು ಸ್ವಾರ್ಥ ಲಾಭಕ್ಕೋಸ್ಕರವಾಗಿ. ನೋಡಿ, ಕ್ರೈಸ್ತ ಜೀವಿತ ಅನ್ನುವಂಥದ್ದು ಸ್ವಯಂ ಏಳಿಗೆಗಾಗಿ ಇರುವಂತಹ ಒಂದು ಜೀವಿತವಲ್ಲ. ಕ್ರೈಸ್ತ ಜೀವಿತ ಅನ್ನುವಂಥದ್ದು ಇತರರಿಗೆ ಸುವಾರ್ತೆಯನ್ನ ಸಾರುವುದಕ್ಕೋಸ್ಕರವಾಗಿ ಬೇರ್ಪಡಿಸಿರುವಂಥದ್ದು. ಪೌಲನ ಜೀವಿತವನ್ನ ನಾವು ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳುವ. ಸೌಲನನ್ನ ದೇವರು ಕರೆದಂಥದ್ದು ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ದಮಸ್ಕದಲ್ಲಿರುವಂತಹ ಅನನ್ಯನೆಂಬ ಶಿಷ್ಯನಿಗೆ ಹೇಳುವಂಥದ್ದು, ನೀನು ಹೋಗು, ಆ ಮನುಷ್ಯನು ಯಾರು? ಈ ಸೌಲನನ್ನು ನಾನು ಅನ್ಯ ಜನರಿಗೂ ಅರಸರುಗಳಿಗೂ ಇಸ್ರಾಯೇಲಿಯರಿಗೂ ನನ್ನ ಹೆಸರನ್ನ ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಕರೆದಂತಹ ಸಂದರ್ಭದಲ್ಲಿ ಪೇತ್ರ, ಆಂದ್ರೆಯನನ್ನ, ಯಾಕೋಬ, ಯೋಹಾನನನ್ನ ಕರೆಯುವಂತಹ ಸಂದರ್ಭದಲ್ಲಿ ಹೇಳಿದಂತ ಮಾತು, ಮನುಷ್ಯರನ್ನ ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನ ಮಾಡ್ತೇನೆ. ಪ್ರಿಯರೇ, ಕಾಲಗಳಲ್ಲಿ ಎಫೆಸಿಯ ಪತ್ರಿಕೆಯಲ್ಲಿ ಪೌಲನು ಹೇಳಿದ ರೀತಿಯಲ್ಲಿ ಆತನು ನಮ್ಮನ್ನು ಜಗದೋತ್ಪತ್ತಿಗೆ ಮುಂಚಿತವಾಗಿ ಕ್ರಿಸ್ತನಲ್ಲಿ ಆರಿಸಿಕೊಂಡಿರುವಂತಹ ಉದ್ದೇಶ ಅನ್ನುವಂಥದ್ದು ಕ್ರಿಸ್ತನ ಸದ್ವರ್ತಮಾನಗಳಾಗಿ ನಾವುಗಳು ಜೀವಿಸುವುದಕ್ಕೋಸ್ಕರವಾಗಿ. ಬೀಜವಾಗಿರುವ ನಾನು ಫಲ ಕೊಡುವಂತಹ ವ್ಯಕ್ತಿಯಾಗಿದ್ದೇನಾ? ನನ್ನ ಜೀವಿತ 30ರಷ್ಟು, 60ರಷ್ಟು, 100ರಷ್ಟು ಫಲ ಕೊಡ್ತಿದೀಯಾ? ಅಥವಾ ನನ್ನ ಜೀವಿತ ಕೇವಲ ದಾರಿಯ
ಮಗ್ಗುಲಲ್ಲಿ ಬಿದ್ದಂತಹ ಬೀಜವಾಗಿದ್ದೀಯಾ? ಸೊ ನನ್ನ ಜೀವಿತ ಬಂಡೆಯ ನೆಲದಲ್ಲಿ ಬಿದ್ದಂತಹ ಬೀಜವಾಗಿದ್ದೀಯಾ? ಸೊ ನನ್ನ ಜೀವಿತ ಮುಳ್ಳುಗಳ ನಡುವೆ ಬಿದ್ದಂತಹ ಬೀಜವಾಗಿದ್ದೀಯಾ? ಒಮ್ಮೆ ಯೋಚನೆ ಮಾಡಿ ನೋಡ್ರಿ ಪ್ರಿಯರೇ. ನಾವು ಕ್ರಿಸ್ತನಿಗಾಗಿ ಫಲವನ್ನ ಕೊಡುವಂತಹ ವ್ಯಕ್ತಿಗಳಾಗಬೇಕಾದ್ರೆ ವಿ ಶುಡ್ ಅಬೈಡ್ ವಿತ್ ಹಿಮ್. ನಾವು ಆತನೊಂದಿಗೆ ಸೇರಿದವರಾಗಿರಬೇಕು. ನೋಡಿ, ಕಸಿ ಮಾಡುವಂತಹ ಸಂದರ್ಭದಲ್ಲಿ ಕಸಿ ಮಾಡಬೇಕಾದಂತಹ ರಂಬೆಯನ್ನ ಕಸಿ ಮಾಡುವಂತಹ ಮರದೊಟ್ಟಿಗೆ ಸುಮ್ಮನೆ ಈ ರೀತಿಯಾಗಿ ಇಟ್ಟರೆ ಸಾಲದು. ಅದರ ಸಿಪ್ಪೆಯ ಅದರ ಭಾಗವನ್ನ ಏನ್ ಮಾಡಬೇಕು? ಸರಿಯಾಗಿ ತೆಗೆದು ಒಳ್ಳೆ ರೀತಿಯಲ್ಲಿ ಸುತ್ತಿಟ್ರೆ ಮಾತ್ರ ಅದು ಕಸಿ ಆಗ್ತದೆ. ಇವತ್ತು ನಾವು ಕೇವಲ ನಾಮಧೇಯ ಕ್ರೈಸ್ತರಾಗಿ ಜೀವಿಸಿದರೆ ಸಾಲದು ಪ್ರಿಯರೇ. ದೇವರು ನಮ್ಮನ್ನು ಕರೆದ ಉದ್ದೇಶ ಏನೆಂಬುದಾಗಿ ಸರಿಯಾಗಿ ಅರ್ಥ ಮಾಡಿಕೊಂಡು ಯೋಹಾನ 15:16 ಯೇಸು ಸ್ವಾಮಿ ಹೇಳಿದ ರೀತಿಯಲ್ಲಿ, ಸೊ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಂಥದ್ದು ನೀವು ಫಲವನ್ನ ಕೊಡುವವರಾಗಬೇಕೆಂಬುದಾಗಿ. ನಾನು ಫಲವನ್ನ ಕೊಡುವಂತಹ ಕ್ರೈಸ್ತನಾಗಿದ್ದೇನ? ಒಮ್ಮೆ ಯೋಚಿಸಿ ನೋಡುವ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಭೂಮಿಯ ಆಕಾಶವನ್ನು ಉಂಟು ಮಾಡಿದ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತದಾವರ್ತಿ ನಮ್ಮನ್ನು ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಕರ್ತನೆ, ನಮ್ಮ ಸಂಗಡ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ ದೇವರೇ, 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡುವಂತಹ ಒಂದು ಬೀಜವಾಗಿ ನಮ್ಮನ್ನು ನೀವು ಮಾರ್ಪಡಿಸು. ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ಈ ದಿನ ಮೊದಲುಗೊಂಡು ಸದಾಕಾಲವು ನಿಮ್ಮೆಲ್ಲರ ಸಂಗಡ ನೆಲೆಗೊಂಡಿರಲಿ. ಆಮೇನ್. ಈ ಮುಂಜಾನೆಯಲ್ಲಿ ಮತ್ತೊಂದಾವರ್ತಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಯನ್ನು ತಿಳಿಸ್ತೇನೆ. ಈ ದಿನ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ.